ಇಲ್ಲಿ ಏಷ್ಯನ್ ಪೇಂಟ್ಸಲ್ಲಿ ಖಾಲಿ ಮಾಡಿಕೊಂಡು ನಾವು ಇಲ್ಲಿ ಲೋಡಿಗೆ ಬಂದಿದ್ದೀವಿ ಚೆನ್ನೈ ಸಿಟಿ ಒಳಗಡೆ. ಇಲ್ಲಿಂದ ನಮಗೆ ಶಿವಮೊಗ್ಗಕ್ಕೆ ಲೋಡ್ ಆಗುತ್ತೆ ಪೈಪ್ ಲೋಡು. ಸ್ನೇಹಿತರೆ, ಅಲ್ಲಿ ಏಷ್ಯನ್ ಪೇಂಟಲ್ಲಿ ನಾವು ಬಂದಿದ ತಕ್ಷಣವೇ ಏನು ಅನ್ಲೋಡ್ ಮಾಡಲಿಲ್ಲ. ಒಂದು ದಿನ ಆಲ್ಟ್ ಮಾಡಿ ಅನ್ಲೋಡ್ ಮಾಡಿದ್ದು. ಅವರು ಹೇಳಿದ್ದು ನೋಡಿದ್ರೆ ಒಂದು ದಿನಕ್ಕೆ ಆ ದಿನದಲ್ಲೇ ಅನ್ಲೋಡ್ ಆಗೋಗುತ್ತೆ, ತುಂಬ ಅರ್ಜೆಂಟ್ ಐತೆ ಮಾಲು ಅಂತಂದಿದ್ರು. ಆದರೆ ಅಲ್ಲಿ ಅನ್ಲೋಡ್ ಆಗಲಿಲ್ಲ. ಅದರಿಂದಾಗಿ ಒಂದಿನ ಆಲ್ಟ್ ಮಾಡಿ ಮಾರನೇ ದಿನ ಖಾಲಿ ಮಾಡಿದ್ರು. ಹೆಂಗೋ ನಮ್ಮ ಅದೃಷ್ಟಕ್ಕೆ ಬೇಗನೆ ಖಾಲಿ ಆಯಿತು ಅನ್ಕೋಬೇಕು. ನೋಡ್ರಿ, ಈ ಕಡೆ ಬಂದಿದ್ದೀವಿ ಸಮುದ್ರ ತೀರದ ಕಡೆ. ಇದೇನು ನೋಡ್ತಾ ಇದ್ದೀರೋ ಇದೇ ಫ್ಯಾಕ್ಟ್ರಿಯಲ್ಲೇ ಲೋಡ್ ಆಗೋದು ನಮಗೀಗ. ಸಿಟಿಯಿಂದ ಸ್ವಲ್ಪ ಈಚೆಗಡೆ, ಅಂದರೆ ಸಿಟಿ ಒಳಗಡೆಯಿಂದ ಈ ಕಡೆ ಔಟ್ಸ್ಕಟ್ಸ್ಗೆ ಬಂದಿದ್ದೀವಿ. ಗಾಡಿಯಲ್ಲಿ ಲೋಡ್ ಮಾಡೋಕ್ಕೆ ಬಿಟ್ಟಿದ್ದೀವಿ ಒಳಗಡೆ, ಫ್ಯಾಕ್ಟ್ರಿ ಒಳಗಡೆ. ನಮ್ಮ ಉಮಾಪತಿ ಅಣ್ಣವ್ರು ನೋಡಿ ಎಲ್ಲೋ ಹೋಗ್ತಾ ಇದ್ದಾರೆ. ಉಮಾಪತಿ ಅಣ್ಣ, ಗುರುಗಳು, ಗುರುಗಳೇ ಎಲ್ಲಿ ಹೋಗ್ತಿದ್ದೀರಿ? ನೀವು ಮಾತಾಡೋದು ಕೇಳಿಸಲ್ಲ, ತುಂಬ ದೂರ ಇದ್ದೀರಾ. ತಣ್ಣಗೈತಣ ಗಾಳಿ ಇಲ್ಲಿ. ಇಷ್ಟೊತ್ತು ಸೆಕೆ ಆಗ್ತಿತ್ತು. ಒಳಗಡೆ ಹೋದ್ರೆ ಸೆಕೆ, ಇಲ್ಲಿ ತುಂಬ ಸೆಕೆ ಅಂದರೆ ಸೆಕೆ ಗುರುಗಳೇ. ಎಲ್ಲಿಗೆ ಹೋಗ್ತಾ ಇದ್ರಿ? ಎಲ್ಲಿ ಆದ್ರೆ ಟೀ ಅಂಗಡಿ ಇದ್ರೆ ಸಣ್ಣದ ಸಿಲ್ಲರೆ ಬಂದರೆ ಒಳ್ಳೆ ಟೈಪು ಇಲ್ಲೆಲ್ಲ ಐತ್ರಿ ಎಲ್ಲ ಇಲ್ಲೆಲ್ಲ ಇರ್ಬೋದು ಅಂತ ಒಂದು ಸುಮ್ಮನೆ ಹಂಗೆ ಬಂದಿದ್ದು ವಾಕಿಂಗ್ ಅಷ್ಟೇ. ವಾಕಿಂಗ್ ಅಷ್ಟೇನಾ? ಇನ್ನು ಏನಿಲ್ಲ. ಏನಾದರೂ ಐತೆನಾ ಎಸ್ಟಿಮೇಟು? ಏನಿಂತ ಇಂಥದ್ದು ಏನಾದರೂ ಐತೆ? ನಿಮಗೆ ಕರೆಕ್ಟಾಗಿ ಹೇಳ್ಬೇಕು. ನಿನ್ನ ಮುಖದಲ್ಲಿ ರಾಜಕಳೆ ಹುಟ್ಟಿ ಉಳಿತೈತಿ. ಹೌದಾ? ಹಾಂ, ಬರೀ ಮುಖದಲ್ಲಿ ಮಾತ್ರ, ರಿಯಲ್ ಲೈಫಲ್ಲೆಲ್ಲ ಇಲ್ಲ. ಹಾಗೆ ಆಗ್ತೈತೆ. ಹೌದಾ? ಅದಾಗಲಿ ನಂಗೆ ಬಿಡೋದಿಲ್ಲ. ಎಲ್ಲಿಗೆ ಲೋಡಿಗೆ ಬಂದಿರೋದು ನಾವು? ನಾವು ತಿರುವೆಂಡವರ ಡಿಸ್ಟಿಕ್ ಅಂತೆ, ತಾಲೂಕು ಹೊನ್ನಾವರಿ ತಾಲೂಕು ಅಂತೆ, ಚೆನ್ನೈ. ಏನು ಇದು ಸ್ಟೀಲು, ಶಿವಮೊಗ್ಗ, ಜಗನ್ನಾಥಪುರಂ. ಅಣ್ಣ ಈಗ ಶುರು ಮಾಡ್ತಾ ಇದ್ದಾರೆ ಅಣ್ಣ. ಹಾಂ ಅಣ್ಣ, ಶಿವಮೊಗ್ಗ ಕಡೆ ಅಣ್ಣ. ಸರಿ ಅಣ್ಣ, ಅದೇ ಮಾಡ್ಕೊಂಬಂದಿದ್ದೀನಿ ಅಣ್ಣ. ಅಣ್ಣ ಇಲ್ಲೇ ಜೈ ಹನುಮ. ಸರಿ ಅಣ್ಣ. ಅಣ್ಣ ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಏನ್ರಿ ಗುರುಗಳೇ ಸಮಾಚಾರ? ಯಾವುದೋ ಇದು ಮಿಸ್ ಕಾಲ್ ಬಂದಿತ್ತು, ತೆಗಿ ಹಾಕು ಒಂದು ಡೇಲ್ ಮಾಡೋವಲ್ಲಿ. ಯಾರು? ಅವಾಗಲೇ ಬಂದಿತ್ತು ಅಂತ ಮಲ್ಕೊಂಡಾಗ. ಮಾಡ್ರಿ, ತೆಗಿ ಹಾಕು ಅಂತ ಜಲ್ದಿಯಾ. ಸ್ನೇಹಿತರೆ, ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಭತ್ತ. ಸುಮಾರು ಎಕರೆ ಹಾಕಿದ್ದಾರೆ. ಈ ಕಡೆನೂ ಅಷ್ಟೇ, ಈ ಕಡೆ ಯಾವ ಕಡೆ ನೋಡಿದ್ರು ಬರೀ ಭತ್ತನೇ ಕಾಣಿಸುತ್ತೆ. ಅದು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಒಂದು ಲೈಟ್ ಹೌಸ್ ಇದೆ. ಇದು ಸಮುದ್ರದ ಹತ್ತತ್ರ ಇರೋದಿದು. ಇನ್ನೇನಿಲ್ಲ, ಅಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಹೋದರೆ ಸಮುದ್ರ ಸಿಗುತ್ತೆ ನಮಗೆ. ಆ ಕಡೆ ಎಲ್ಲ ಪೋರ್ಟ್ ಏರಿಯಾ ಅವೆಲ್ಲ. ಇಲ್ಲಿ ನಾವು ಲೋಡಿಗೆ ಬಂದಾಗ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಇನ್ನೂ ಲೇಟ್ ಆಗುತ್ತೆ ಲೋಡ್ ಮಾಡೋದು. ಕಂಪ್ನಿಯಲ್ಲೆಲ್ಲ ತುಂಬ ಸ್ಲೋ ಆಗಿ ಲೋಡ್ ಮಾಡ್ತಾರೆ. ಅದರಿಂದಾಗಿ ನಾವು ಹೊರಗಡೆ ಬಂದು ಸ್ವಲ್ಪ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಣ, ವ್ಯೂ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಬಂದಿದ್ವಿ. ನೋಡಿರಿ ಎಷ್ಟು ಚೆನ್ನಾಗೈತೆ. ಇಂಥ ಹತ್ರ ಪದೇ ಪದೇ ಬರ್ತೀವೋ ಇಲ್ವೋ ಗೊತ್ತಿಲ್ಲ ಬಂದಾಗ. ಅದರಿಂದಾಗಿ ಆ ಸೀನ್ರಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ರೆ ನಾವು ಇದೆಲ್ಲ ಕೂಡ ನಾವು ಒಂದೊಂದ್ಸಲಿ ಈ ಕಡೆ ಎಲ್ಲ ಓಡಾಡಿದ್ವಿ ಅಂತ ಹೇಳ್ಬಿಟ್ಟು ನೋಡ್ಕೊಳಕ್ಕಾದ್ರೂ ಯೂಸ್ ಆಗುತ್ತೆ. ಅದರಿಂದಾಗಿ ನಾನು ಎಲ್ಲೋದ್ರೂ ಸ್ವಲ್ಪ ವೀಡಿಯೋ ರೆಕಾರ್ಡ್ಸ್ ಮಾಡೋದಷ್ಟೇ. ಅದು ಬಿಟ್ಟರೆ ನನಗೆ ಇದು ದುಡ್ಡು ಬರುತ್ತೋ ಬಡ್ ಬರುತ್ತೋ ಅವೆಲ್ಲ ಬಿಡ್ರಿ, ನಾನು ಅದಕ್ಕೋಸ್ಕರ ಅಂತ ವೀಡಿಯೋ ಮಾಡ್ತಿಲ್ಲ. ಎಲ್ಲ ನಾವು ಓಡಾಡಿರೋ ಕಡೆ ಎಲ್ಲ ನೋಡ್ಕೋಬಹುದು ಅಂತ ನಾನು ವಿಡಿಯೋ ಮಾಡ್ತಾ ಇರೋದು ಅಲ್ವಾ ಗುರುಗಳೇ? ಹೌದು, ನಿಮಗೆ ಗೊತ್ತಲ್ಲ ಗುರುಗಳೇ? ಹೌದು, ನೇಚರ್ ಇದು ನ್ಯಾಚುರಲ್ ನೇಚರ್. ಆಮೇಲೆ ಇದು ನಮಗೂ ನಾವು ಇದನ್ನೆಲ್ಲ ನೋಡಿರೋ ಬೆಳೆದಿರೋದು. ಅದರಿಂದ ಇಲ್ಲಿನ ವಾತಾವರಣ ಹೆಂಗಿರುತ್ತೆ, ಇಲ್ಲಿ ಯಾವ ಥರ ಇರುತ್ತೆ ಅನ್ನೋದಕ್ಕೆ ಒಂದು ವಿಡಿಯೋ ಇರಲಿ ಅಂತ ಒಂದು ಅನಿಸಿಕೆ. ನಾನು ಈ ಥರದ್ದು ಫೋಟೋಶೂಟ್ ಎಲ್ಲ ಮಾಡಿದ್ದೀನಿ ಇಂಥದ್ರಲ್ಲೆಲ್ಲ ಕೂಡ. ಅದು ಬೇರೆ ಕಡೆ ಈ ಕಡೆ ಆಂಧ್ರ ಕಡೆ ಹೋದಾಗೆಲ್ಲ ಆವಾಗ ಅದೆಲ್ಲ ನೀನೆಲ್ಲ ಫೋಟೋಶೂಟ್ ಮಾಡಿರೋದು, ಯಾರೋ ಮಾಡಿರೋದು ಅಂತ ಅಂತಾರೆ ಗುರುಗಳೇ. ಅದೆಲ್ಲ ಕೂಡ ನಮ್ಮ ಫೇಸ್ಬುಕ್ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೆ, ಫೋಟೋಸ್ ಶೂಟ್ ಮಾಡಿರೋವೆಲ್ಲ. ನಾವು ಹೊರಗಡೆ ಹೋದಾಗೆಲ್ಲ ಶೂಟ್ ಮಾಡಿರೋ ಫೋಟೋಗಳು. ನೋಡ್ರಿ, ಅಲ್ಲೊಂದು ಬಸ್ ಹೋಗ್ತಿದೆ, ಎಷ್ಟು ಚೆನ್ನಾಗೈತೆ ಅದು. ಅದು ಹಳೇ ಕಾಲದ ಬಸ್ ಅದು, ಮ್ಯಾಕ್ಸಿ ಕ್ಯಾಬ್. ಅದ್ರದ್ದೊಂದು ರಿವ್ಯೂ ಮಾಡ್ಬೇಕಂತ ಆಸೆ, ಬಟ್ ಆದರೆ ಅದು ನಮ್ಮ ಕೈಗೆ ಸಿಕ್ಕಿದಾಗ ಮಾಡಬೇಕು. ಇಂಥ ಹತ್ರ ಇಲ್ಲಿ ಒಂದು ಮಂಚ ತಗೊಂಡು ಹಾಕ್ಕೊಬಿಟ್ಟು ಇಲ್ಲಿ ಕುತ್ಕೊಬಿಟ್ಟು ಆರಾಮಾಗಿ ಒಂದು ದಿನ ಎಲ್ಲ ಸಾಯಂಕಾಲ ಹೊತ್ತು ಇಲ್ಲಿ ಕುತ್ಕೊಬಿಟ್ಟು ಒಂದು ದಿನ ಎಲ್ಲ ಕಳೆದ್ಬಿಡು ಅಂದರೆ ಕಳೆದ್ಬಿಡ್ಬೋದು. ಆ ಥರ ಇದೆ ಎಲ್ಲ ಕೂಡ ವಾತಾವರಣ.
ಈ ಥರ ಇರೋದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನೇಚರ್ ಜೊತೆ ಇರೋ ಒಂದು ಬಾಂಧವ್ಯ ಇರುತ್ತಲ್ಲ, ಅದು ವರ್ಣಿಸೋದಕ್ಕೆ ಆಗೋದಿಲ್ಲ. ಆ ಥರದ್ದು ನಮ್ಮ ಗುರುಗಳು ಏನೋ ಹೇಳೋದಕ್ಕೆ ತಡವಡಿಸ್ತಾ ಇದ್ದಾರೆ. ಅವರು ಬರ್ತಾರೆ ಈಗ ಇಲ್ಲಿಗೆ. ಇದು ಒಂದು ತಮಿಳ್ನಾಡಲ್ಲಿ ಜೋರಾಗಿ ಮಾತಾಡ್ರಿ, ವಾಯ್ಸ್. ತಮಿಳ್ನಾಡು ಚೆನ್ನೈಯಲ್ಲಿ ನಾವಿದ್ದೀವಿ. ಇಲ್ಲಿ ಭತ್ತ ಬೆಳೆದರೆ ಸಮುದ್ರದ ಪಕ್ಕ ನೋಡಿದ್ರೆ ಖುಷಿ ಆಗ್ತಾ ಇದೆ. ನಾವು ಬೆಳೆದಿದ್ದೀವಿ, ನಾವು ಬೆಳಿಬೋದು, ನಮ್ಮದು ಜಮೀನಿದೆ, ಗದ್ದೆ ಎಲ್ಲ ಇದೆ. ಬಟ್ ಇಲ್ಲಿನ ವಾತಾವರಣದಲ್ಲಿ ತುಂಬ ಚೆನ್ನಾಗಿದೆ. ಸಮುದ್ರ ಹತ್ರನೇ ತುಂಬ ಚೆನ್ನಾಗಿ ಹಸಿರಾಗಿ ನೋಡ್ತಾ ಇದ್ದರೆ ಫ್ಯಾಕ್ಟ್ರಿ ಒಳಗಡೆ ಇರೋಕ್ಕಾಗಲ್ಲ. ವಿತಿನ್ 5 ನಿಮಿಷ ಒಳಗಡೆ ಇರೋಕ್ಕಾಗಲ್ಲ. ಹಂಗಾಗಿ ಹೊರಗಡೆ ಬಂದು ನೋಡಿದ್ರೆ ಏನೋ ಒಂದು ವೀಡಿಯೋ ಮಾಡಬೇಕು ಅನ್ನಿಸ್ತು. ಖುಷಿ ಆಯಿತು. ಒಂಥರ ಮೈಂಡೇ ಫ್ರೆಶ್ ಆಗಿ ಹೋಗ್ತಿದ್ದೆ ಹೊರಗಡೆ. ಇಷ್ಟೇ ಈ ಟೈಮ್ ಬಂದಿದ್ದೀವಿ. ಏನಾರ ಒಂದು ಯಾವ್ದಾದ್ರು ಸೆಡ್ ಇದ್ರೆ ಇಲ್ಲೇ ಹಾಕ್ಕೊಂಡು ಲೋಡಾಗೋವರೆಗೂ ಮಲ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೇಕಂತ ಆಸೆ ಇತ್ತು. ಅಲ್ಲ, ಇಲ್ಲೇ ಉಳ್ಕೊಂಡು ಮಲ್ಕೊಬಿಡ್ತಿದ್ರ. ಲೋಡ್ ಆಗ್ತಾ ಇದೆ, ಆದ್ದರಿಂದ ಅಷ್ಟರೊಳಗಡೆ ಟೈಮ್ ಸಿಕ್ಕಿತ್ತು, ಹೊರಗಡೆ ಬಂದಿದ್ದೀವಿ. ನೇಚರ್ ಥರ ಹಿಡಿತಾ ಇದ್ದೀವಿ ಒಂದು ವಿಡಿಯೋ ಇರಲಿ ನಮ್ಮ ಕಡೆಯಿಂದ ಅಂತ. ತುಂಬ ಸಂತೋಷ. ಇನ್ನು ಎಷ್ಟು ದಿನ ಹಿಡಿಯುತ್ತೆ ಗುರುಗಳು ಈ ಭತ್ತ ಬರೆಯೋಕ್ಕೆ? ಇದು ಇನ್ನೂ ಆಲ್ಮೋಸ್ಟ್ ಇನ್ನೂ 1 ತಿಂಗಳು 1.5 ತಿಂಗಳು ಬೇಕು. ಈಗ ಇನ್ನೂ ಒಡೆ ಆಗ್ತಾಯಿದೆ ಒಂದೊಂದೆಲ್ಲ. ಅದಿನ್ನೂ ಒಡೆ ಆಗಿ ಕಾಳಾಗಿ ಒಣಗೋ ಟೈಮಿಗೆ ಹೆಚ್ಚು ಕಮ್ಮಿ 1.5 ತಿಂಗಳು ಬೇಕಾಗುತ್ತೆ ನನ್ನ ಅನಿಸಿಕೆ. ಗಾಡಿ ಲೋಡು 3/4% ಆಗೈತೆ, ಇನ್ನು 1/4% ಆಗಬೇಕು. ಗಾಡಿ ಇವತ್ತಲ್ಲಿ ಸ್ವಲ್ಪ ನಂಬರ್ ತಪ್ಪು ಬಂದುಬಿಟ್ಟೈತೆ. ಗಾಡಿ ನಂಬರ್ ಯಾವುದೋ TN05 ಹಾಕ್ಬಿಟ್ಟವ್ರೆ. ನಮ್ಮದು K66 ಬರಬೇಕು. ಹೋಗಿ ಕೊಡೋದ್ರೆ ಬಿಲ್ ಚೇಂಜ್ ಮಾಡ್ಕೊಡ್ಲಿ. ಇವೆಲ್ಲ ಕಬ್ಬಿಣದ ಪೀಸುಗಳು, ಸಣ್ಣ ಸಣ್ಣವು. ಇದೆಲ್ಲ ಕಬ್ಬಿಣದ ಪೀಸುಗಳು. ಈ ಪೀಸುಗಳನ್ನ ಈಗ ಕಟ್ ಮಾಡಿ ಇನ್ನೂ ಸಣ್ಣ ಪೀಸುಗಳು ಲೋಡ್ ಮಾಡ್ತಾ ಇರೋದು. ಏನು ಗುರುಗಳೇ, ಹೆಂಗೈತೆ? ಸೂಪರ್ ಆಯಿತು. ಹಾಂ, ಸೂಪರ್ ಆಯಿತು. ಗಟ್ಟಿಯಾಗಿ ಮಾತಾಡ್ರಿ. ಸೂಪರ್ ಆಗೈತೆ. ಏನು ಸಣ್ಣದಾಗಿ ಮಾತಾಡ್ತೀರ ನೀವು? ನಂದಕ್ಕೂ ಬಡಿಸ್ರಿ ಗುರುಗಳೇ. ಗುರುಗಳು ಬಡಿಸ್ತಾ ಇದ್ದಾರೆ ಮಟನ್ನು. ಸ್ನೇಹಿತರೆ, ನಾವು ಈಗ ತಾನೇ ನಮ್ಮ ಗುರುಗಳು ಸೆಕೆಗೆ ಬಟ್ಟೆ ಬಿಚ್ಚಿದ್ದಾರೆ. ನಮ್ಮ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇರೋಕ್ಕಾಗ್ತಿಲ್ಲ, ನಮಗೆ ಇರೋಕ್ಕಾಗ್ತಿಲ್ಲ ಇಲ್ಲಿ, ಅದಕ್ಕೆ ಬಿಚ್ಚಿದ್ದಾರೆ. ಇದೇ ಬಂಕಲ್ಲೇ ಡೀಸೆಲ್ ಹಾಕ್ಸಿದ್ದು. ನಮ್ಮ ಗಾಡಿ 6 ಬಂದೈತೆ ಮೈಲೇಜು. 6 ಬಂದೈತೆ ನಮ್ಮ ಗಾಡಿ ಮೈಲೇಜು. ಅಲ್ಲಿ ಬಾರ್ಡ್ರ್ ಬಿಟ್ಟಾಗಿಲ್ಲ. ಅದು ಇಲ್ಲಿ ಬೊಂಬೆ ಕಡೆ ಎಲ್ಲ 5.5 ಬಂದೈತೆ. ಯಾಕಂದರೆ ರೋಡ್ಗಳೆಲ್ಲ ತುಂಬ ರೆಡಿ ಮಾಡ್ತಾ ಇದ್ದಾರೆ. ಭಾರಿ ಹಿಂಸೆ ರೋಡುಗಳು. ಅದರಿಂದ ಈ ಕಡೆ ಬಾರ್ಡ್ರಿಂದ ಈ ಕಡೆ ಎಲ್ಲ ರೋಡ್ಗಳು ಸ್ವಲ್ಪ ಪರವಾಗಿಲ್ಲ. ಬೆಳಗಾವಿಯಿಂದ ಬೆಂಗಳೂರಿಗೆ ಬರೋದು ಸ್ವಲ್ಪ ಪರವಾಗಿಲ್ಲ. ಅಲ್ಲಿಂದ ಚೆನ್ನೈಗೆ ಬರೋದು ತನಕ 6 ಬಂದಿದ್ದೀವಿ. ಈಗ ಇಲ್ಲಿಂದ ಚೆನ್ನೈಯಿಂದ ನಾವು ಕೃಷ್ಣಗಿರಿ ರಸ್ತೆ, ಅಂದರೆ ಇದು ರಾಣಿಪೇಟ್ ಮೇಲೆ ಹೋಗಲ್ಲ. ರಾಣಿಪೇಟು, ಮನೆಯಂಬಡಿ, ಅಂಬೂರು ಹಿಂಗೆ ಹೋಗ್ತಿದ್ವಲ್ಲ, ಕೃಷ್ಣಗಿರಿ, ಹೊಸೂರು, ಹಿಂಗೆ ಬೆಂಗಳೂರು ಹೋಗ್ತೀವಲ್ಲ. ಬೆಂಗಳೂರು ಮೇಲೆ ಆ ರಸ್ತೆ ಮೇಲೆ ಹೋಗಲ್ಲ, ಬೇರೆ ರಸ್ತೆ ಮೇಲೆ ಹೋಗ್ತೀವಿ. ಹೆಂಗೆ ಹೋಗ್ತೀವ್ರಿ ಗುರುಗಳೇ? ಹಂಗೆ ಹೋಗ್ಲಿ. ಹಂಗಲ್ಲ ಕಣ್ರಿ, ಬೇರೆ ರಸ್ತೆ ಹಂಗಲ್ಲ. ಈಗ ಬೇರೆ ರಸ್ತೆಯಲ್ಲಿ ಹೋಗ್ತಾ ಇರೋದು. ನಮ್ಮ ಗುರುಗಳಿಗೆ ಐಡಿಯಾ ಇಲ್ಲ ರಸ್ತೆ. ಈ ರಸ್ತೆ ತಿರುಪ್ತಿಗೆ ಹೋಗುತ್ತೆ ಸೀದಾ ಹೋದರೆ. ಆದರೆ ನಾವು ತಿರುಪ್ತಿಗೆ ಹೋಗೋ ಅವಶ್ಯಕತೆ ಇಲ್ಲ. ಪುತ್ತೂರು ಮೇಲೆ ಹೋಗ್ತೀವಿ ರೋಡು. ಪುತ್ತೂರು, ಚಿತ್ತೂರು, ಕೋಲಾರ ಹಿಂಗೆ ಹೋಗ್ಬಿಡುತ್ತೆ ರೋಡ್. ಇದು ಬೆಂಗಳೂರಿಗೆ ಮುಳಬಾಗಿಲು ಈ ರೀತಿ ಹೋಗುತ್ತೆ ಈ ರಸ್ತೆ. ಕರ್ನಾಟಕಕ್ಕೆ ನಾವು ಎಂಟ್ರಿ ಆಗ್ತೀವಿ. ಈ ಸಲ ನಮಗೆ ಚೇಂಜ್ ಆಗುತ್ತೆ ಅಲ್ವಾ? ನೋಡೋಣ ಇಲ್ಲಿಂದ. ಈಗ ತಾನೇ ಇಲ್ಲಿ ಡೀಸೆಲ್ ಹಾಕ್ಸಿದ್ವಿ. ಇಲ್ಲಿ ನಾವು ಭರತ್ತಲ್ಲಿ ಹಾಕ್ಸಿದ್ರೆ ನನಗೆ ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ಬೇರೆ ಯಾವ ಬಂಕಲ್ಲಿ ಹಾಕ್ಸಿದ್ರು ಕೂಡ ಮೈಲೇಜ್ ಬರಲ್ಲ ನನಗೆ. ಬರ್ರಿ ಇಲ್ಲಿಂದ ಹೊರಡೋಣ. ಊಟ ಎಲ್ಲ ಮಾಡಿದ್ದಾಗೈತಿ, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸ್ನೇಹಿತರೆ, ಇದೇನು ನೋಡ್ತಾ ಇದ್ದೀರಾ, ಇದೇ ನಾವು ನಾವು ಈಗ ಕರೆಕ್ಟಾಗಿ ತಮಿಳ್ನಾಡು ಮತ್ತು ಆಂಧ್ರ ಬಾರ್ಡ್ರಲ್ಲಿ ಇದ್ದೀವಿ. ಇದು ಉತ್ತುಕೊಟ್ಟಾಯ್ ಅಂತ ಊರ ಹೆಸರು. ಇದು ಬಿಟ್ಟಿದ ತಕ್ಷಣವೇ ನಮಗೆ ಆಂಧ್ರ ಸಿಗುತ್ತೆ. ಎಲ್ಲ ಕಡೆನೂ ಯಾರಿದ್ದಾರೆ ಗುರುಗಳೇ? ಪೊಲೀಸವ್ರು ದುಡ್ಡು ತಿನ್ನೋದೇ ಆಯ್ತಲ್ಲ. ಈ ರೋಡಲ್ಲಿ ಓಡಾಡೋಕ್ಕೆ ಆಗಲ್ಲ. ತುಂಬ ಲಾರಿಗಳು, ತುಂಬ ಟ್ರೈಲರ್ ಗಾಡಿಗಳು, ಆಂಧ್ರ ಗಾಡಿಗಳು, ಕರ್ನಾಟಕ ಗಾಡಿಗಳು
ಲಾರಿಗಳು ಎಲ್ಲ ಓಡಾಡ್ತವೆ. ಈಗ ತಾನೇ ನಾವು ತಮಿಳ್ನಾಡು RTO ಚೆಕ್ ಪೋಸ್ಟ್ ಪಾಸ್ ಮಾಡಿದ್ವಿ. ತುಂಬ ಪೊಲೀಸವರು RTOದವ್ರ ಕಾಟ ತುಂಬ ಇದೆ ಈ ರೋಡಲ್ಲಿ. ಆದಷ್ಟು ಬೇಗ ಇದು ರೋಡ್ ರೆಡಿ ಮಾಡಬೇಕು. ನಮ್ಮ ಇದು ಎಕ್ಸ್ಪ್ರೆಸ್ಸು ಅಲ್ಲಿ ತನಕ ಇವ್ರದ್ದು ಕಾಟ ತುಂಬ ಅಂದರೆ ತುಂಬ ಇದೆ ಈ ಕಡೆ ಎಲ್ಲ. ಏನ್ರಿ ಗುರುಗಳೇ, ತುಂಬ ಇಲ್ವೇನ್ರಿ? ಸುಳ್ಳು ಹೇಳ್ತಿದ್ದೀನಿ ನಾನು. ಎಷ್ಟು ಚೆಕ್ ಪೋಸ್ಟ್ ಸಿಕ್ಕಿದ್ವು ಇದು ಪೊಲೀಸವ್ರದ್ದು? ಏನು ನೋಡ್ತಾ ಇದ್ದೀರಾ, ಇಲ್ಲಿಂದ ಬರೀ ನಮಗೆ 2 ಕಿಲೋಮೀಟ್ರ್ ಇರೋದು ಈಗ ಆಂಧ್ರ. ಆದಷ್ಟು ಬೇಗ ಪಾಸ್ ಆಗಬೇಕು ಪಟ ಪಟ ಅಂತ. ಅದು ಮಾಲೆಲ್ಲ ಒಳಗಡೆನೆ ಬಂದಿರೋದಕ್ಕೆ ಇದು ಬರೀ ಎಮ್ ಟಿ ಗಾಡಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಕಡೆನೂ. ಆದರೂ ಎಮ್ ಟಿ ಗಾಡಿ ಅಂದರೂ ಬಿಡ್ತಿಲ್ಲ ಕೆಲವರು. ಭಾರಿ ಹಿಂಸೆ ಈ ರೋಡಲ್ಲಿ. ಅದಕ್ಕೆ ನಾವು ಆ ರಸ್ತೆಯಲ್ಲಿ ಬರೋದಕ್ಕೆ ಇಷ್ಟಪಡೋದು. ಅದು ಟಾಪ್ ಆನ್ ಟಾಪ್ ರೋಡು ಚೆನ್ನಾಗಿದೆ, ಯಾರ ಕಾಟನೂ ಇರೋಲ್ಲ. ಭಾರಿ ಹಿಂಸೆ ಈ ರೋಡಲ್ಲಿ ಚಿತ್ತೂರು ಹೋಗೋ ತನಕನೂ. ನೋಡಿ, ನಾವು ಆಂಧ್ರಾಗೆ ಎಂಟ್ರಿ ಆಗಿದ ತಕ್ಷಣ ಓಂ ನಮಃ ಶಿವಾಯ ಅಂತ ಬರ್ತಿದ್ದಾರೆ. ಫಸ್ಟ್ ನಮಗೆ ಇದೇ ದೇವಸ್ಥಾನನೇ ಸಿಗೋದು. ನಾವು ಈ ಕಡೆ ಚೆನ್ನೈ ಕಡೆಯಿಂದ ಬಂದರೆ ಲೆಫ್ಟಲ್ಲೇ ಬರುತ್ತೆ ಇದು. ಯಾವುದಿದು, ಯಾವ ದೇವಸ್ಥಾನ? ಈಶ್ವರ ದೇವಸ್ಥಾನ. ಅಲ್ಲಿ ನೋಡ್ರಿ, ಅಲ್ಲೇ ಚೆಕ್ ಪೋಸ್ಟು, ಅದು ಅಷ್ಟೇ ಚೆಕ್ ಪೋಸ್ಟ್ ಐತಿ. ಗುರುಗಳೇ, ಆಂಧ್ರದವ್ರು ಪೊಲೀಸವ್ರು ಒಳ್ಳೆಯವರು, ತಮಿಳವ್ರ ಪೊಲೀಸು RTO ಈಗ ನೋಡಿದ ಪ್ರಕಾರ ಆಂಧ್ರದವರು ನಮಗೇನು ಕೇಳಲಿಲ್ಲ, ಏನು ಮಾಡಲಿಲ್ಲ. ಗಾಡಿ ಬರ್ತಾ ಇತ್ತು, ಎಲ್ಲ ಗಾಡಿಗಳು ಆ ಕಡೆ ಹೋಗ್ತಾರೆ, ಈ ಕಡೆ ಬರ್ತಾ ಇದ್ದಾರೆ. ಗಾಡಿ ನೋಡ್ತಾ ಇದ್ದಾರೆ ಅಷ್ಟೇ. ಇದು ಆಂಧ್ರದವರು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ನಮ್ಮ ಗುರುಗಳೇ. ಎಲ್ಲ ಗಾಡಿಗೂ ಯಾರ ಗಾಡಿಗೂ ಇದು ಮಾಡಲ್ಲ ಆಂಧ್ರದವರು ಅಂತ ಹೇಳ್ತಿದ್ದಾರೆ ನಮ್ಮ ಗುರುಗಳು. ಇಲ್ಲಿಂದ ಸ್ವಲ್ಪ ಇದಿಲ್ಲ, ಮತ್ತೆ ಅದು ಇದು ತಮಿಳ್ನಾಡು ಸಿಗುತ್ತಲ್ಲ, ಅಲ್ಲಿ ಸ್ವಲ್ಪ ಭಾರಿ ಹಿಂಸೆ. ಇವರು ಥರ ರೋಡಿಸಮ್ ಥರ ಬಿಹೇವ್ ಮಾಡ್ತಾರೆ. ಸುಳ್ಳು ಸರಿ ಇಲ್ಲ. ಆದಷ್ಟು ಅದು ಎಕ್ಸ್ಪ್ರೆಸ್ ಏನಾದರೂ ಬೇಗ ರೆಡಿ ಆದರೆ ಈ ರಸ್ತೆ ಬದಲು ಅದು ಯೂಸ್ ಮಾಡ್ಬೋದು. ಅದು ಬೇರೆ, ಈ ರೋಡಲ್ಲಿ ಕಳ್ಳರ ಕಾಟನೂ ಇತ್ತು ಮುಂಚೆ. ಈಗ ಸ್ವಲ್ಪ ಕಮ್ಮಿ, ಜಾಸ್ತಿ ಗಾಡಿಗಳು ಓಡಾಡ್ತಾ ಇರೋದಕ್ಕೆ. ಅವಾಗ ನಾನು ಲಾರಿಯಲ್ಲಿ ಓಡಾಡಬೇಕಾದ್ರೆ ಕಳ್ತನ ಜಾಸ್ತಿ ಇತ್ತು ಈ ರೋಡಲ್ಲಿ. ಅಲ್ಲಿ ಸ್ವಲ್ಪ ರೋಡ್ ರೆಡಿ ಮಾಡಿರೋದು ನೋಡಿ, ಪೂರ್ತಿ ರೋಡ್ ರೆಡಿ ಮಾಡಿದ್ದಾರೆ ನಾನು ಅನ್ಕೋಬಿಟ್ಟಿದ್ದೆ. ಪೂರ್ತಿ ಏನು ರೆಡಿ ಆಗಿಲ್ಲ, ಹಂಗೆ ಐತೆ ಕಚ್ಚ ಟಬಿ ಅನ್ಸ್ಕೊಂಡು ಹೋಗ್ತಾ ಇರೋದೆ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಹೆಂಗೆ ಹೋದ್ರೂ ಕೂಡ ರೋಡುಗಳು ಎಲ್ಲ ನೋಡಿದ್ರು ಎಲ್ಲ ಪ್ಯಾಚ್ ವರ್ಕು ಅವು ಇವು ನಡೀತಾನೆ ಇದೆ. ಹಳ್ಳಿಗಳ ಮೇಲೆ ಹೋಗ್ಬೇಕು, ಏನು ಮಾಡೋಕ್ಕೂ ಆಗಲ್ಲ. ಈ ಥರ ನಮಗೆ ಇಲ್ಲಿ 2 ರಿಂದ 3 ಸಲ, ಟೋಟಲ್ 3 ಸಲ ತಮಿಳ್ನಾಡು ಸಿಗುತ್ತೆ. ಅದಾದಮೇಲೆ ಆಂಧ್ರ ಸಿಗುತ್ತೆ. 2 ಸಲ ಆಂಧ್ರ ಸಿಗುತ್ತೆ, 3 ಸಲ ತಮಿಳ್ನಾಡು ಸಿಗುತ್ತೆ. ಅದಾದಮೇಲೆ ಲಾಸ್ಟಿಗೆ ಆಂಧ್ರ ಎಲ್ಲ ಬಿಟ್ಟಿದ್ದಾದಮೇಲೆ ನಮಗೆ ಕರ್ನಾಟಕ ಸಿಗುತ್ತೆ. ಈ ರೀತಿ ಇದೆ ಈ ರೋಡಲ್ಲಿ. ಅದರಿಂದಾಗಿ ಸುಮಾರು ಇದು ಆಂಧ್ರಾಗೆ RTO ಚೆಕ್ ಪೋಸ್ಟ್ ಇಲ್ಲ, ಆದರೂ ಬರೀ ಚೆಕ್ ಪೋಸ್ಟ್ ಥರ ಇದು ಮಾಡಿದ್ದಾರೆ. ಅಂದರೆ ಸುಮ್ಮನೆ ಚೆಕ್ಕಿಂಗ್ ಥರ ಮಾಡ್ತಾರೆ ಅಷ್ಟೇ. ಇದು RTO ಏನು ಇದು ಮಾಡಲ್ಲ, ಎಲ್ಲ ತೆಗೆದುಬಿಟ್ಟಿದ್ದಾರೆ. ನಮ್ಮ ಕರ್ನಾಟಕ ತಮಿಳ್ನಾಡಿಗೆ ಮಾತ್ರ RTO ಇದ್ದಾವೆ, ಇದು ಚೆಕ್ ಪೋಸ್ಟ್ಗಳಿರೋದು. ಇವರು ನಮ್ಮ ತಮಿಳ್ನಾಡವರು ಸ್ವಲ್ಪ ರೋದನೆ ಕೊಡ್ತಾರೆ, ಪೊಲೀಸವರು ಮತ್ತು RTOದವರು. ಈ ರೋಡಲ್ಲಿ ಮಾತ್ರ ಜಾಸ್ತಿ ರೋದನೆ ಕೊಡೋದು. ಆಂಧ್ರದವರು ಯಾರು ಏನು ರೋದನೆ ಕೊಡಲ್ಲ. ಮತ್ತು ಇಲ್ಲಿ ನಮ್ಮ ಕರ್ನಾಟಕದವರು ಅಷ್ಟೊಂದು ಏನು ರೋದನೆ ಇಲ್ಲ. RTO ಬಿಟ್ಟರೆ ನಮ್ಮ ಪೊಲೀಸವ್ರದ್ದೇನು ಅಷ್ಟೊಂದು ಇದಿರಲ್ಲ. ಆದರೂ ಕೂಡ ಈ ರೋಡಲ್ಲಿ ತುಂಬ ಬೇಜಾರೇನಪ್ಪ ಅಂದರೆ, ಇವರು ಇಲ್ಲಿ ಸುಮಾರು ಬಾರ್ಡರ್ಗಳು ಫೇಸ್ ಮಾಡಬೇಕು. ಸುಮಾರು ಸಲ ಆಂಧ್ರ, ಕರ್ನಾಟಕ, ತಮಿಳ್ನಾಡು ಈ ಮೂರು ಸ್ಟೇಟಲ್ಲಿ ಪ್ರಯಾಣ ಮಾಡ್ತೀವಿ. ಮತ್ತು ಇಲ್ಲಿ 3 ಇಂಟ್ರಾಚೇಂಜ್ ಇರ್ತಾವಲ್ಲ, ರೋಡುಗಳು ಬೇರೆ ಚೇಂಜ್ ಮಾಡ್ತಾ ಇರಬೇಕು. ಈ ಸಿಂಗಲ್ ರೋಡುಗಳು ಆ ಕಡೆ ಈ ಕಡೆ ಚೇಂಜ್ ಮಾಡಬೇಕು. ಸುಮಾರು ಗಾಡಿಗಳು ಓಡಾಡ್ತಾವೆ ಇಲ್ಲಿ, ಲಾರಿಗಳು ಅವು ಇವು ಎಲ್ಲ. ಅದರಿಂದಾಗಿ ರೋಡ್ ಬೇರೆ ಸ್ವಲ್ಪ ಸರಿ ಇಲ್ಲ. ಅದರಿಂದಾಗಿ ಚಿತ್ತೂರಿಗೆ ಹೋಗೋ ತನಕ ನಮಗೆ ಇದೇ ರೋಡೇ.
ಹೈವೇ ಸಿಗೋದಿಲ್ಲ ನಮಗೆ. ಚಿತ್ತೂರಿಗೆ ಹೋದ್ಮೇಲೆ ಹೈವೇ ಸಿಗುತ್ತೆ. ಅಲ್ಲಿಂದ ನಾವು ಸೀದಾ ಕೋಲಾರ, ಅಲ್ಲಿಂದ ಬೆಂಗಳೂರು ಆ ರಸ್ತೆ ಮೇಲೆ ಹೋಗ್ಬಿಡ್ತೀವಿ. ಬಟ್ ಅದು ಸ್ವಲ್ಪ ಆ ರೋಡು ಹೈವೇ ಸಹ ಅಲ್ಲಿ ಚಿತ್ತೂರಿಂದ ಹೈವೇ ಸಹ ಸ್ವಲ್ಪ ಅಲ್ಲಲ್ಲೇ ಡೈವರ್ಷನ್ಸ್ ಮಾಡಿದ್ದಾರೆ. ಆ ಘಾಟ್ ಹತ್ರ ಅಂತೆ ಅಲ್ಲಿ ಇಲ್ಲಿ ಎಲ್ಲ. ಆದರೂ ಒಂಥರ ಪರವಾಗಿಲ್ಲ, ಹೋಗ್ಬೋದು ಈ ರೋಡಲ್ಲಿ. ಆಂಧ್ರದಲ್ಲೂ ಚೆನ್ನಾಗಿದೆ ರೋಡು, ಕರ್ನಾಟಕದಲ್ಲೂ ಚೆನ್ನಾಗಿದೆ. ಬಟ್ ಇಲ್ಲಿ ತಮಿಳ್ನಾಡ್ದು ಸ್ವಲ್ಪ ಈ ರಸ್ತೆ ಮಾತ್ರ ತಮಿಳ್ನಾಡ್ದು ಸ್ವಲ್ಪ ತುಂಬ ಖರಾಬಾಗೈತಿ ಸ್ನೇಹಿತರೆ. ಇದೇನು ನೋಡ್ತಾ ಇದ್ದೀರಾ, ಇದೆಲ್ಲ ಕೂಡ ತಿರುಪತಿ ಹೈವೇ. ಇದು ನಾವು ಹಿಂದೆಗಡೆ ಬ್ಯಾಕ್ ಸೈಡು ಅಂದರೆ ಇಲ್ಲಿ ಯೂ ಟರ್ನ್ ಮಾಡಿಕೊಂಡು ಹಿಂದೆಗಡೆ ಹೋದರೆ ತಿರುಪ್ತಿಗೆ ಹೋಗ್ತೀವಿ. ತಿರುಪತಿ ಇಲ್ಲಿಂದ ತುಂಬ ದೂರ ಏನಿಲ್ಲ. ಇದು ಪುತ್ತೂರು ಹತ್ತತ್ರ ಇದೆಯೋ ನಾವೀಗ. ಪುತ್ತೂರು ಹೋಗಿ ಹಂಗಾಸಿ ತಿರುಪ್ತಿಗೆ ಹೋಗ್ಬೋದು. ಇನ್ನೊಂದು ರೋಡು ಐತೆ ತಿರುಪ್ತಿಗೆ, ಹಂಗೂ ಹೋಗ್ಬೋದು. ಅದೆಲ್ಲ ಪೂರ್ತಿ ಇದೆಲ್ಲ ಕೂಡ ಹೈವೇನೆ. ತುಂಬ ಚೆನ್ನಾಗಿದೆ ಇದು ರೋಡು. ನಾವು ಇನ್ನೊಂದು ಸ್ವಲ್ಪ ದೂರ ಹೋಗಿ ರೈಟಿಗೆ ತಿರ್ಕೊಂಡು ಹೋಗಬೇಕು. ಆ ರೈಟಿಗೆ ಹೋಗೋ ರೋಡು ಸ್ವಲ್ಪ ಫುಲ್ ಕಾಡು ರಸ್ತೆ. ಈ ರಸ್ತೆಯಲ್ಲಿ ಓಡಾಡೋರು ತುಂಬ ಹುಷಾರಾಗಿ ಓಡಾಡಬೇಕು. ಎಲ್ಲ ಕೂಡ ಸ್ವಲ್ಪ ಕಾಡು ರಸ್ತೆಯಲ್ಲಿ ಹೋಗ್ತೀವಿ, ಅದರಿಂದಾಗಿ ಸ್ವಲ್ಪ ಕಳ್ತನದ ಏರಿಯಾಗಳೆಲ್ಲ ಇರ್ತವೆ. ಅದರಿಂದಾಗಿ ಮತ್ತು ಇದೆಲ್ಲ ಕೂಡ ಇನ್ನೂ ಅಗಲ ಆಗ್ತಿದೆ ರೋಡ್. ಇದು ತಿರುಪ್ತಿದು. ಇದು ಪುತ್ತೂರಿಂದ ಸ್ವಲ್ಪ ಮುಂದೆ ಬಂದರೆ ಇದು ನಮಗೆ ಸಿಗುತ್ತೆ ರೋಡು. ಪುತ್ತೂರಿಂದ ಸ್ವಲ್ಪ ಮುಂದೆ ಬಂದು ರೈಟಿಗೆ ತಿರ್ಕೋಬೇಕು. ಇದು ನಾವು ನಗರಿ ಮೇಲೆಲ್ಲ ಹೋಗ್ತಾ ಇರೋದು. ನಗರಿ ಮೇಲೆ ಆದರೆ ಅದು ತುಂಬ ಆ ಕಡೆಯಿಂದ ಹೋಗಿ ಸಿಟಿ ಒಳಗಡೆಯಿಂದ ಹೋಗ್ಬೇಕಾಗುತ್ತೆ. ಹಿಂಗಾಸಿ ಹೋಗೋ ಅವಶ್ಯಕತೆ ಇಲ್ಲ, ಹಿಂಗಾಸಿನೂ ಹೋಗ್ಬೋದು. ಈ ರೋಡೂ ಚೆನ್ನಾಗೈತೆ. ಹಂಗಾದರೆ ಸಿಟಿ ಒಳಗಡೆಯಿಂದ ಹಂಗಾಸಿ ಹೋಗೋದು ಸ್ವಲ್ಪ ಲಾಂಗ್ ಆಗಿಬಿಡುತ್ತೆ. ಅದರಿಂದಾಗಿ ಹಿಂಗಾಸಿ ಹೋಗಬೇಕು. ಕೆಲವರೆಲ್ಲ ಕನ್ಫ್ಯೂಸ್ ಮಾಡ್ಕೊತಾರೆ, ಕೆಲವರೆಲ್ಲ ಲೊಕೇಶನ್ ಎಲ್ಲ ನೋಡ್ಕೊಂಡು ಬರ್ತಾ ಇರ್ತಾರಲ್ಲ, ಅದರಿಂದಾಗಿ. ನಗರಿಯಿಂದ ಸ್ವಲ್ಪ ಹಿಂದೆಗಡೆನೇ ನಮಗೊಂದು ರೋಡ್ ಸಿಗುತ್ತೆ, ಲೊಕೇಶನಲ್ಲೂ ತೋರಿಸುತ್ತೆ. ಬೇಕಾದರೆ ಒಂದ್ಸಲಿ ಚೆಕ್ ಮಾಡ್ಕೋಬೋದು ನೀವು. ಆ ರಸ್ತೆಯಲ್ಲಿ ಹೋಗಬೇಕು. ಈ ರಸ್ತೆ ಏನಪ್ಪ ಅಂದರೆ ಸ್ವಲ್ಪ ಕಾಡು ರಸ್ತೆ. ರೋಡೆಲ್ಲ ಚೆನ್ನಾಗಿರುತ್ತೆ, ಬಟ್ ಇದು ಕಾಡು ರಸ್ತೆ. ಇದು ಆಂಧ್ರ ಬಿಟ್ಟಿದ ತಕ್ಷಣವೇ ಇದು ಸಿಂಗಲ್ ರೋಡ್ ಆಗಿಬಿಡುತ್ತೆ. ಇದು ತಮಿಳ್ನಾಡಿಗೆ ಹೋಗಿದ ತಕ್ಷಣವೇ ಅಲ್ಲಿ ಸ್ವಲ್ಪ ಫುಲ್ ಸಿಂಗಲ್ ರೋಡ್ ಇರುತ್ತೆ. ಅಷ್ಟೊಂದು ದಾರಿನೂ ಚೆನ್ನಾಗಿರಲ್ಲ. ಅಂದರೆ ಇಲ್ಲಿ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಇದೆಲ್ಲ ಕಳ್ತನದ ಏರಿಯಾ. ಇದು ಏನು ನೋಡ್ತಾ ಇದ್ದೀರಿ, ಇಲ್ಲಿ ಒಬ್ಬೊಬ್ಬರು ಇರಲ್ಲ, ಯಾರ್ಯಾರು ಇರಲ್ಲ, ಫುಲ್ ಕಾಡಿದು ನೋಡ್ರಿ. ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಫುಲ್ ಕಾಡು ರಸ್ತೆ, ಫುಲ್ ಸಿಂಗಲ್ ರೋಡ್. ಇದು ಆ ಕಡೆಯಿಂದ ಒಂದು ಗಾಡಿ ಬಂದರೆ ಈ ಕಡೆಯಿಂದ ಒಂದು ಗಾಡಿ ಪಾಸ್ ಆಗೋದು ಕಷ್ಟ. ಈ ರೋಡಲ್ಲಿ ಯಾವ ಗಾಡಿನೂ ಓಡಾಡಲ್ಲ, ಯಾವುದೋ ಒಂದೊಂದು ಗಾಡಿ ಓಡಾಡ್ತವೆ. ಅಷ್ಟು ಬಿಟ್ಟರೆ ಜಾಸ್ತಿ ಗಾಡಿಗಳೇ ಓಡಾಡಲ್ಲ ಇಲ್ಲಿ. ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ, ಅದಾದಮೇಲೆ ನಮಗೆ ಸರಿಯಾಗ್ಬಿಡುತ್ತೆ ದಾರಿ. ಐತಲ್ಲ, ಇದು ಭಾರಿ ಡೇಂಜರ್. ಇದು ತುಂಬ ಅಂದರೆ ತುಂಬ ಡೇಂಜರು. ಇಲ್ಲೇ ಯಾರಾದರೂ ಒಬ್ಬೊಬ್ಬರೇ ಪ್ರಯಾಣ ಮಾಡೋಂಗಿದ್ರೆ, ನಿಮಗೆ ಧೈರ್ಯ ಇಲ್ಲ ಅಂದರೆ ದಯವಿಟ್ಟು ಈ ರೋಡಲ್ಲಿ ಬರೋಕ್ಕೆ ಹೋಗಬೇಡ್ರಿ. ಹಗಲೊತ್ತಲ್ಲಿ ಮಾತ್ರ ಬರ್ರಿ. ಇಂಥ ಟೈಮಲ್ಲಿ ತುಂಬ ಅಂದರೆ ತುಂಬ ಡೇಂಜರ್ ರೋಡ್ ಇದು. ಯಾಕಂದರೆ ಈ ರೋಡಲ್ಲಿ ನನಗೆ ಒಂದ್ಸಲಿ ಅಡ್ಡ ಹಾಕಕ್ಕೆ ನೋಡಿದ್ರು, ಬಟ್ ಆಗಿಲ್ಲ. ಹೊಡ್ಕೊಂಡು ಹೋಗ್ಬಿಟ್ಟಿದೆ ಗಾಡಿ, ಲಾರಿನ, 10 ವೀಲ್ ಲಾರಿನ. ಅದರಿಂದಾಗಿ ಹೇಳ್ತಾ ಇದ್ದೀನಿ. ತಾನೇ ಆಂಧ್ರ ಎಲ್ಲ ಬಿಟ್ಟು ಮತ್ತೆ ಈಗ ತಮಿಳ್ನಾಡಿಗೆ ಎಂಟ್ರಿ ಆಗಿದ್ದೀವಿ. ಏನು ನೋಡ್ತಾ ಇದ್ದೀರಿ, ಇದೆಲ್ಲ ಕೂಡ ತಮಿಳ್ನಾಡು. ಇಲ್ಲಿಂದ ಒಂದು 10-15 ಕಿಲೋಮೀಟ್ರ್ ಹೋದರೆ ಮತ್ತೆ ನಮಗೆ ಇದು ಆಂಧ್ರ ಸಿಗುತ್ತೆ. ರಸ್ತೆಗಳಲ್ಲಿ ಯಾರೇ ಡ್ರಾಪ್ ಕೇಳಿದ್ರು ಸಹ ಕೊಡಬಾರ್ದು. ಮತ್ತು ಏನಾದರೂ ಗಾಡಿ ಟ್ರಬಲ್ ಆಗೈತೆ ಹೆಲ್ಪ್ ಮಾಡಿರಿ ಅಂದರೂ ನಿಲ್ಸಕ್ಕೆ ಹೋಗ್ಬೇಡ್ರಿ. ಮತ್ತು ಅಡ್ರೆಸ್ ಗೊತ್ತಿಲ್ಲ, ಸ್ವಲ್ಪ ಅಡ್ರೆಸ್ ಹೇಳ್ರಿ ಅಂತ ಗಾಡಿಗೆ ಕೈ ಹೊಡಿತಾ ಇರ್ತಾರೆ. ಆದರೂ ನಿಲ್ಸಕ್ಕೆ ಹೋಗ್ಬೇಡ್ರಿ. ನಮ್ಮ ಹಿಂದಿಂದೇ ಫಾಲೋ ಮಾಡ್ಕೊಂಡು ಬರ್ತಾಯಿರ್ತಾರೆ, ಅವ್ರನ್ನೂ ಲೆಕ್ಕಕ್ಕೆ ತಗೋಬೇಡ್ರಿ. ಅವರು ಕೆಲವರು ನಿಜವಾಗ್ಲೂ ಪ್ರಾಬ್ಲಮಲ್ಲಿದ್ದರು. ಇಂಥ ಸಿಚುವೇಷನಲ್ಲಿ ಏನು ಮಾಡೋಕ್ಕಾಗಲ್ಲ, ನಮ್ಮ ಸೇಫ್ಟಿ. ಯಾಕಂದರೆ ಕೆಲವರೆಲ್ಲ ಬಂದುಬಿಟ್ಟು ಸ್ಪ್ರೇ ಹೊಡೆದ್ಬಿಟ್ಟು ನಮ್ಮ ಹತ್ರ ಏನೈತೆ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ.
ಇನ್ನು ಕೆಲವರು ನಮಗೆ ಹೊಡೆದು ಬಿಟ್ಟು ಏನೈತೆ ಎಲ್ಲ ಕಿತ್ಕೊಂಡು ಹೋಗೋದಕ್ಕೆ ನೋಡ್ತಾ ಇರ್ತಾರೆ. ಸೊ ಅದರಿಂದಾಗಿ ಹೇಳ್ತಾ ಇದ್ದೀನಿ ನೋಡಿ. ಇಷ್ಟೊತ್ತು ಅದೆಲ್ಲ ದಾಟಿ ಬಂದಿದ್ದಾದಮೇಲೆ ನಮಗೆ ಒಂದು ಊರು ಸಿಕ್ತು. ಅದರಿಂದಾಗಿ ಹೇಳ್ತಾ ಇದ್ದೀನಿ ಅಲ್ವಾ ಗುರುಗಳೇ. ನಮ್ಮ ಗುರುಗಳು ಎದ್ದೇ ಇದ್ದಾರೆ. ಅಲ್ಲಿಂದ ಬರೀ ಎರಡು ಗಾಡಿ ಸಿಕ್ಕಿರೋದು ನಮಗೆ. ಯಾರ್ಯಾರು ಓಡಾಡಲ್ಲ. 1:15 ಆಗೈತೆ, 1:45 ಹಾಕುತ್ತಾ ಬಂದಿದೆ. ಏನು ನೋಡ್ತಾ ಇದ್ದೀರೋ ಇವೆಲ್ಲ ಕೂಡ ನೇಮ್ ಬೋರ್ಡ್ಗಳೆಲ್ಲ ಹಾಕಿದ್ದಾರೆ ನೋಡ್ರಿ. ಇಂಥ ಹಳ್ಳಿಗಳಲ್ಲೆಲ್ಲ ಹಗ್ಲೊತ್ತಲ್ಲಿ ಬಂದರೆ ತುಂಬ ಕಷ್ಟ. ಇಲ್ಲೆಲ್ಲ ಕೂಡ ಗಾಡಿಗಳೆಲ್ಲ 2 ವೀಲರು ಅವರು ಇವರು ತುಂಬ ಓಡಾಡ್ತಾ ಇರ್ತಾರೆ. ಜನ ಎಲ್ಲ ಓಡಾಡ್ತಾ ಇರ್ತಾರೆ. ತುಂಬ ಡೇಂಜರ್. ಇಲ್ಲಿ ಹಗ್ಲೊತ್ತಲ್ಲಿ ಈ ರೋಡಲ್ಲಿ ಓಡಿಸಿ ಬೇಜಾರಾಗಿಬಿಡುತ್ತೆ. ಬರೀ ನೈಟಲ್ಲಿ ಮಾತ್ರ ಬಂದರೆ ಆರಾಮಾಗಿ ಹೋಗ್ತಾ ಇರ್ಬೋದು. ಏನಂದರೆ ಸ್ವಲ್ಪ ಇವ್ರದ್ದು ಹೇಳದ್ನಲ್ವಾ, ಅವ್ರಿಗೆ ಸ್ವಲ್ಪ ಕಾಟ ಜಾಸ್ತಿ ಅಷ್ಟೇ. ನೋಡ್ರಿ ಎಲ್ಲ ನೇಮ್ ಬೋರ್ಡ್ಗಳೆಲ್ಲ ಹಿಂಗಿರ್ತವೆ. ಸರ್ಕಲ್ಲಿಂದ ನಾವು ಈಗ ಲೆಫ್ಟಿಗೆ ಹೋಗಬೇಕು. ಇಲ್ಲಿ ಪೊಲೀಸ್ ಅವರು ಇರ್ತಿದ್ರು, ಇನ್ನೂ ಇಲ್ಲ ಅನಿಸುತ್ತೆ. ಇಲ್ಲ ಇದ್ದಾರೆ, ಅಲ್ಲೇ ಕೂತಿದ್ದಾನಲ್ಲ. ಅಂದರೆ ಊರೆಲ್ಲ ದಾಟಿ ನಾವು ಸೀದಾ ಈಗ ತಮಿಳ್ನಾಡಿಂದ ಆಂಧ್ರಕ್ಕೆ ಬಂದಿದ್ದೀವಿ. ಟೆನ್ಷನ್ ಏನಿಲ್ಲ, ಆರಾಮಾಗಿ ಹೋಗ್ತಾ ಇರ್ಬೋದು. ಏನು ಇಲ್ಲಿಂದ ಚಿತ್ತೂರು ಒಂದು 35 ಕಿಲೋಮೀಟ್ರ್ ಏನೋ ಐತೆ, 36-37 ಆಗ್ಬೋದು. ಏನು ಇನ್ನೊಂದು 1 ಅವರಲ್ಲಿ ಅಲ್ಲಿಗೆ ರೀಚ್ ಆಗಿಬಿಡ್ತೀವಿ ಚಿತ್ತೂರಿಗೆ. ಸಿಟಿಯೆಲ್ಲ ಪಾಸಾಗಿ ಬೈಪಾಸಿಗೆ ಬಂದು ಮತ್ತೆ ಹೈವೇಗೆ ತಿರ್ಕೊಂಡು ಸೀದಾ ನಮ್ಮ ಬೆಂಗಳೂರು ಕಡೆ ಹೋಗೋ ಕಡೆ ತಿರ್ಕೊಂಡು ಹೋಗ್ತಾ ಇರಬೇಕು. ನಾನು ಸ್ಟಾಪಾಗಿ ಮುಳ್ಬಾಗ್ಲ ಹತ್ರ ಹೋಗಿ ನಿಂತ್ಕೊಂಡು ನಾಳೆ ಬೆಳಗ್ಗೆ ಏನಾದರೂ ಇದ್ರ ಮೇಲೆ ತರಕಾರಿ ಏನಾದರೂ ಸಿಕ್ಕಿದ್ರೆ ಚಿಕ್ಕಮಗಳೂರಿಗೆ ಅದು ಮಾಡಿಸ್ತೀನಿ ಅಂತೇಳಿದ್ದಾರೆ. ನೋಡೋಣ ಎಲ್ಲಿಗೆ ಆಗುತ್ತೋ ಅಲ್ಲಿಗೆ ಮಾಡಿಕೊಂಡು, ಆದರೆ ಮಾಡ್ಕೊಂಡು ಹೋಗೋದು, ಇಲ್ಲಾಂದರೆ ಹಂಗೆ ಹೋಗ್ಬಿಡೋದು. ನೋಡೋಣ. ಇಲ್ಲಿ ಚೆನ್ನೈಯಿಂದ ಹುಡುಕಿದ್ವಿ, ಯಾವುದೂ ಸಿಗಲಿಲ್ಲ. ಆದಷ್ಟು ಎಲ್ಲ ಪ್ರಯತ್ನನೂ ಮಾಡಿದೆ, ಸಿಗಲಿಲ್ಲ. ಅದರಿಂದಾಗಿ ಹೋಗ್ತಾ ಇದ್ದೀನಿ ಸುಮ್ಮನೆ. ಆದರೆ ನಾವು ಈಗ ತಾನೇ ಚಿತ್ತೂರಲ್ಲಿ ಸಿಟಿ ಒಳಗಡೆಯಿಂದ ಬಂದು ಹೈವೇ ಹತ್ತಿದ್ದೀವಿ. ನಾವು ಚಿತ್ತೂರು ನಿದ್ದೆಗಣ್ಣಲ್ಲಿ ಮಾತಾಡೋಕ್ಕೂ ಆಗ್ತಿಲ್ಲ ನನ್ನ ಕೈಯಲ್ಲಿ. ಅದೇ ಇದು ಚಿತ್ತೂರು ಸಿಟಿ ಒಳಗಡೆಯಿಂದ ಬರ್ತೀವಲ್ಲ, ತುಂಬ ಅಂದರೆ ತುಂಬ ಅಂಶಗಳು ಹಾಕಿದ್ದಾರೆ. ಅಲ್ಲಿ ಚಿತ್ತೂರು ಸಿಟಿ ಒಳಗಡೆಯಿಂದ ಬರೋ ಅಷ್ಟೊತ್ತಿಗೆ ತುಂಬ ಬೇಜಾರಾಗಿಬಿಡುತ್ತೆ. ಯಾಕಪ್ಪ ಅಂದರೆ ಇನ್ನೂ ಅದು ಬೈಪಾಸು ಇನ್ನೂ ರೆಡಿ ಮಾಡ್ತಾಯಿದ್ದಾರೆ ಚಿತ್ತೂರ್ದು. ಪೂರ್ತಿ ಬೈಪಾಸ್ ರೆಡಿ ಆದರೆ ಬೈಪಾಸ್ ಮೇಲೆ ಓಡಾಡ್ಬೋದು. ಅಲ್ಲಿ ತನಕ ಸಿಟಿ ಒಳಗಡೆಯಿಂದನೇ ಓಡಾಡಬೇಕು. ಭಾರಿ ಹಿಂಸೆ ಅಲ್ಲಿ ಸಿಟಿ ಒಳಗಡೆಯಿಂದ ಓಡಾಡೋದು. ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ರಪ ಅಂತ ಹೇಳ್ಕೊಂಡು ಪಾಸ್ ಮಾಡ್ಕೊಂಡು ಬಂದ್ವಿ. ಗಾಡಿ ಅಲ್ಲಿ ನಿಲ್ಲಿಸಿ ಇಲ್ಲಿ ಟೀ ಕುಡಿತಾ ಇದ್ದೀವಿ ನಾವು, ನಮ್ಮ ಗುರುಗಳು. ಟೀನು ಮತ್ತು ಬ್ರೆಡ್ಡು ಅಲ್ರಿ. ಅದು ಹಿಂದೆಗಡೆ ನೋಡ್ತಾ ಇದ್ದೀರಲ್ಲ, ಬಸ್ ಕಟ್ಟಾಗ್ತಿದೆಯಲ್ಲ, ಹಂಗಾಸಿ ಹೋದರೆ ಸೀದಾ ತಿರುಪತಿಗೆ ಹೋಗ್ತೀವಿ. ಚಿತ್ತೂರಲ್ಲಿದ್ದೀವಿ ಈಗ ನಾವು. ಟೀ ಕುಡಿತಾ ಇದ್ದೀವಿ, ಬ್ರೆಡ್ ತಿಂತಾ ಇದ್ದೀವಿ. ನಮ್ಮ ಗುರುಗಳು ಮಲಗಿದ್ರು, ಎಬ್ಬರಿಸಿದ್ದೆ. ಎಬ್ಬರಿಸಿ ಈಗ ಟೀ ಅಂಗಡಿ ಹತ್ರ ಎಬ್ಬರಿಸು ಅಂತಂದರು, ಎಬ್ಬರಿಸಿದ್ದೀನಿ. ಏನ್ರಿ ಗುರುಗಳೇ, ನಿದ್ದೆಗಣ್ಣಲ್ಲಿದ್ದಾರೆ ನಮ್ಮ ಗುರುಗಳು. ನಿದ್ದೆ ಹೋಯ್ತು ಇಲ್ಲ? ನಿದ್ದೆ ಹೋಯ್ತಾ ಇಲ್ಲ? ಇನ್ನೂ ಹೋಗಿಲ್ಲ? ಅದ ಬರ್ದ ನಿದ್ದೆ. ನೋಡ್ರಿ ಆ ಬಸ್ ನಿಂತೈತಲ್ಲಿ, ಆ ಬಸ್ಸಿಗೆ ಹತ್ತಿಸಿದ್ರೆ ಸೀದಾ ತಿರುಪತಿಗೆ ಹೋಗ್ತೀರಾ. ಹತ್ಸ್ಲಾ? ಬೇಡ, ನಿದ್ದೆಗಣ್ಣಲ್ಲಿ ಇದ್ದೀರಲ್ಲ. ಸ್ನೇಹಿತರೆ, ಚಿತ್ತೂರು ಫಸ್ಟ್ ಅಲ್ಲಿ ಬಿಟ್ಟು ಹೋಗ್ತಾ ಇದ್ದೀವಿ. ಮುಳುಬಾಗ್ಲ ಹತ್ರ ಹೋಗಿ ಮಲ್ಕೊತೀವಿ. ಅಲ್ಲಿ ತನಕ ನಾನ್ ಸ್ಟಾಪಾಗಿ ಹೋಗಬೇಕು. ಇನ್ನೊಂದು 70 ಕಿಲೋಮೀಟ್ರ್ ಐತೆ. ನಾವು ಈ ಕಡೆ ರೋಡಲ್ಲಿ ಬಂದಿದ್ದಕ್ಕೆ ನಮಗೆ ಒಂದು 80 ಕಿಲೋಮೀಟ್ರ್ ಡೀಸೆಲ್ ಸೇವ್ ಆಯಿತು. ಮತ್ತು 2,500 ರೂಪಾಯಿ
ಟೋಲ್ ದುಡ್ಡು ಉಳಿಯಿತು. ಅದರಿಂದಾಗಿ ಈ ರೋಡ್ನ ಚೂಸ್ ಮಾಡಿದ್ದು. ಇಲ್ಲ ಅಂದಿದ್ರೆ ನಾವು ಅಲ್ಲೇ ಶ್ರೀ ಪೆರಂಬದೂರು ಕಡೆಯಿಂದನೇ ಲೋಡ್ ಆಗಿದ್ದರೆ ಹಂಗಾಸಿನೇ ಹೋಗ್ತಿದ್ವಿ. ನೋಡ್ರಿ ನಮ್ಮದು ಆರೆಂಜ್ ಬಸ್ ಹೆಂಗೆ ಹೋಗ್ತೈತೆ. ನಾನು ಇದು KSRTC ಅಂದ್ಕೊಂಡೆ. KSRTC ಉತ್ಸವನ ಅಲ್ವಾ ಅದು ಗುರುಗಳೇ? ಆ ಬಸ್ ಏನೋ ಅಂದ್ಕೊಂಡೆ. ಸೇಮ್ ಅದು ಇದು ಒಂದೇ ಥರ ಅಲ್ಲ ಇರೋದು. ನೀವು ಆರೆಂಜ್ ಹಾಕ್ಕೊಂಡಿರ್ತೀನಿ, ಆರೆಂಜ್ ನಾನು ಅಲ್ಲಿ ನಿಲ್ಸಿತ್ತಲ್ಲ ಆ ಬಸ್ಸು, ಅದೇ ಅಂದ್ಕೊಂಡೆ. ಇದು ಈಗ ಬರ್ತೈತಿ ಈಗ ಇದೆ ಅಂಬಾರಿ ಉತ್ಸವ. ಬಸ್ ನೋಡ್ರಿ ಹೆಂಗೈತೆ. ಅದು ಎಷ್ಟು ವೀಲ್ ಅದು? 8 ವೀಲ 10 ವೀಲ್ ಅದು ಮಾಮೂಲಿ ಅಂದರೆ ಚೆನ್ನಾಗೈತೆ ಅದು ಬಸ್ ಒಟ್ಟಿನಲ್ಲಿ. ಅದರಲ್ಲಿ ಒಂದ್ಸಲ ಏನಾದರೂ ಪ್ರಯಾಣ ಮಾಡಬೇಕು, ಎಲ್ಲಾದರೂ ಲಾಂಗ್ ಹೋಗಬೇಕು, ಅದೇ ಒಂದು ಆಸೆ ಆಗ್ತೈತೆ. AC ಬಸ್ ಏನ್ರಿ ಗುರುಗಳೇ? ಅದು AC ಅಂತೆ. ಚಾರ್ಜು ಹಂಗೆ ಇರುತ್ತೇನೋ, ನಮಗೆ ಗೊತ್ತಿಲ್ಲ. ನಾವು ಈ ಸರಿ ಹೋದಾಗ ಅದರಲ್ಲೂ ಒಂದು ವಿಡಿಯೋ ಮಾಡೋಣ. ಸರಿ, ನಾವು ರಾತ್ರಿ ಇಲ್ಲಿ ಮುಳ್ಬಾಗ್ಲ ಹತ್ರ ಬಂದು ಇಲ್ಲಿ ಪೆಟ್ರೋಲ್ ಬಂಕ್ ಅಂದು ಈ ಸೈಡ್ಗೆ ಹಾಕಿ ಮಲ್ಕೊಂಡಿದ್ವಿ. ಈಗ ಒಂದು 11 ಗಂಟೆ ಹಂಗಾಗೈತೆ ಟೈಮು. ಇಲ್ಲಿ ಕೋಲಾರದ ಬೈಪಾಸಲ್ಲಿ ಅಂದರೆ ಹೈವೇಯಲ್ಲಿ ಇದ್ದೀವಿ. ಏನಿನ್ನು ಇಲ್ಲಿ ಕೋಲಾರ ಟೊಮೊಟೊ ಮಾರ್ಕೆಟ್ ಇದೆಯಲ್ಲ, ಅಲ್ಲೇ ನಮಗೆ ಕ್ಯಾಪ್ಸಿಕಮ್ ಲೋಡ್ ಆಗುತ್ತೆ ಚಿಕ್ಕಮಗಳೂರಿಗೆ. ಇಲ್ಲಿಂದ ಕ್ಯಾಪ್ಸಿಕಮ್ ಲೋಡ್ ಮಾಡಿಕೊಂಡು ಚಿಕ್ಕಮಗಳೂರಲ್ಲಿ ಅನ್ಲೋಡ್ ಮಾಡಿಕೊಂಡು ಶಿವಮೊಗ್ಗಕ್ಕೆ ಹೋಗಬೇಕು. ಶಿವಮೊಗ್ಗದಲ್ಲಿ ಖಾಲಿ ಮಾಡಿಬಿಟ್ರೆ ನಮಗೆ ಮಿಷಿನ್ ಕಂಪ್ಲೀಟ್ ಆಗಿಬಿಡುತ್ತೆ, ಟೆನ್ಷನ್ ಇರಲ್ಲ. ಫಸ್ಟು ಕೋಲಾರ ಮಾರ್ಕೆಟ್ಗೆ ಹೋಗೋಣ ಬನ್ನಿ.